ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲವಾಗಿದೆ. ತಮ್ಮ ಸಂಕಷ್ಟ ಪೊಲೀಸರಿಗೆ ಹೇಳಿದರೂ ಉಪಯೋಗವಿಲ್ಲ, ಜನಪ್ರತಿನಿಧಿಗಳಿಗೆ ಹೇಳಿದರೆ ಪ್ರಯೋಜನವಿಲ್ಲ ಎಂಬಂತಾಗಿದ್ದು, ಸಾಲ ಮಾಡಿ ಹಾಕಿದ ಕೊಳವೆ ಬಾವಿಗಳ ಕೇಬಲ್ ಕದಿಯುತ್ತಿರುವ ಕದಿಮರ ಹೆಡೆಮುರಿ ಕಟ್ಟಲು ಆಗದ ಪೊಲೀಸರ ಅಸಹಾಯಕತೆಗೆ ರೈತರು ಅಸಮಾಧಾನ ವ್ಯಕ್ತಪಡಿಸುವಂತಾಗಿದೆ. ಹೌದಾ, ಗುಡಿಬಂಡೆ ತಾಲೂಕಿನ ಚೆದುಮನಹಳ್ಳಿಯ ಸುತ್ತಮುತ್ತಲ ಜಮೀನುಗಳಲ್ಲಿ ಭಾನುವಾರ ತಡರಾತ್ರಿ ಕೇಬಲ್ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಏಕಕಾಲಕ್ಕೆ ಹಲವು ರೈತರ ಬೋರ್ವೆಲ್ಗಳ ಕೇಬಲ್ ಕಳವು ಮಾಡಲಾಗಿದ್ದು, ರೈತರು ಆತಂಕಕ್ಕೀಡಾಗಿದ್ದಾರೆ. ಚೆದುಮನಹಳ್ಳಿಯ ನಿವಾಸಿ ನಾರಾಯಣಸ್ವಾಮಿ ಎಂಬುವರ ಶೆಡ್ ಬೀಗ ಮುರಿದ ಕಳ್ಳರು ಒಳಗೆ ಸಂಗ್ರಹಿಸಿಟ್ಟಿದ್ದ 400 ಮೀಟರ್ ಫಿನೋಲಿಕ್ಸ್ ಕೇಬಲ್ ಮತ್ತು ಮೇನ್ ಸ್ವಿಚ್ಗಳನ್ನು ದೋಚಿದ್ದಾರೆ. ಕಳ್ಳರು ಶೆಡ್ನ ಕಬ್ಬಿಣದ ಬಾಗಿಲು ಕಲ್ಲಿನಿಂದ ಜಜ್ಜಿ ಜಖಂಗೊಳಿಸಿ ಒಳನುಗ್ಗಿದ್ದಾರೆ. ಅಲ್ಲದೆ ಅಕ್ಕಪಕ್ಕದ ಜಮೀನಿನ ಆದೇಶ್ ಎಂಬುವರ ಬೋರ್ವೆಲ್ನಿಂದ 30 ಮೀಟರ್ ಕೇಬಲ್, ಮತ್ತೊಬ್ಬ ರೈತ ನಾರಾಯಣಸ್ವಾಮಿ ಜಮೀನಿನಲ್ಲೂ ಕಳ್ಳತನ ನಡೆದಿದೆ. ಕದೀಮರು ಗ್ರಾಮದ ಸರ್ಕಾರಿ ಬೋರ್ವೆಲ್ ಕೇಬಲ್ ಕೂಡ ಬಿಡದೆ ಕದ್ದೊಯ್ದಿದ್ದಾರೆ. ಈ ಸಂಬಂಧ ಸಂತ್ರಸ್ತ ರೈತರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬೋರ್ವೆಲ್ಗಳ ಕೇಬಲ್ ಕಳ್ಳತನದಿಂದ ಕೃಷಿ ಚಟುವಟಿಕೆಗೆ ತೊಂದರೆಯಾಗಿದೆ. ಪೊಲೀಸರು ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಿನ್ನೆ ರಾತ್ರಿ ಇಲ್ಲಿ ಕಳ್ಳತನ ಮಾಡಿದ್ದಾರೆ ಸರ್. ಕೇಬಲ್ ಎಲ್ಲ ಸುಮಾರು ನಾವು 1-2-3 ಲಕ್ಷ ಬಂಡವಾಳ ಹಾಕಿ, ನನಗೆ ಸಂಬಂಧಪಟ್ಟಂತೆ 1-2-3 ಲಕ್ಷ ಬಂಡವಾಳ ಹಾಕಿ ನಾನು ಚಾಮಂತಿ ಹಾಕಿದ್ದೀನಿ. ಇವಾಗ ಫಸ್ಟ್ ಟೈಮ್ ಹಿಂಗೆ ಬಂದು ಕೇಬಲ್ಲು ಒಳಗಡೆ ಎಲ್ಲ ಬೀಗ ಎಲ್ಲ ಹೊಡೆದಾಕವ್ರೆ, ಬಾಗಿಲೆಲ್ಲ ಮುರಿದಾಕವ್ರೆ. ಸುಮಾರು 400 ಮೀಟ್ರ್ ಕೇಬಲ್ ಕಳ್ಳತನ ಮಾಡಿದ್ದಾರೆ ಸರ್ ನನ್ನ ಹತ್ರ. ಮತ್ತು ಒಂದು ಕಾಯಿಲು ವೈರ್ ತೊಗೊಂಡು ಹೋಗಿದ್ದಾರೆ 6mm. ಮತ್ತು ನಂದು ಒಬ್ಬಂದೇ ಅಲ್ಲ, ಇಡೀ ಈ ರೋಡಲ್ಲಿ ಏನೇನು ಬರ್ತಾವೆ ಎಲ್ಲ ನಮ್ಮದು ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಉಳ್ಳೋಳ ಗ್ರಾಮ ಪಂಚಾಯತಿ, ಚಿನ್ನಹಳ್ಳಿ ಮತ್ತು ಚೆದುಮನಹಳ್ಳಿ ಗ್ರಾಮ. ಸರ್ವೆ ನಂಬರೆಲ್ಲ ಚೆದುಮನಹಳ್ಳಿ ಗ್ರಾಮ. ನಾವು ಸಾಲ ಮಾಡಿಕೊಂಡು ಈಗ ಬೆಳೆಗಳು ಹಾಕ್ಕೊಂಡು ಹಿಂಗೇನೋ ಜೀವನ ಮಾಡ್ಕೊತಾ ಇದ್ದೀವಿ, ಕೃಷಿನೇ ನಂಬ್ಕೊಂಡಿದ್ದೀವಿ. ಆದರೆ ರಾತ್ರಿ ಈಗ ಈ ಥರ ಕಳ್ಳತನ ಮಾಡಿದ್ದಾರೆ ಸರ್. ನನ್ನೊಬ್ಬರದೇ ಅಂತಲ್ಲ ನೋಡಿ, ಇಲ್ಲೆಲ್ಲ ಇದೆ ರೈತರು, ಒಂದು 7 ಜನದ್ದು ಅವ್ರದೊಂದಿಗೆ ಮತ್ತು ಸರ್ಕಾರ ಇದು ಮಾಡವ್ರೆ ಸರ್. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.